ಇದು ರೀಸೆಂಟ್ಲಿ ತಗೊಂಡಿದ್ದು ಅದಕ್ಕೆ ಅದು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತಾನೆ ಗೊತ್ತಾಗತ್ತಿಲ್ಲ. ಹಿಡಿಬಾರ್ದು ಯಾವಾಗ್ಲೂ ಬಿಟ್ರೆ ಒಂದ್ ಶಾಪೇ ಓಪನ್ ಮಾಡ್ಬೋದು ಗಾಯ್ಸ್. ಅದೆಷ್ಟು ಹೆಲ್ಪ್ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಪ್ಯಾಂಟ್ ಎಲ್ಲಿ ಇಡ್ಬೇಕಂತ ಡೈಲಿ ಯೂಸ್. ಓಕೆ ಬನ್ನಿ ಮಾಡೋಣ. ಅದೆಲ್ಲ ಕ್ಲಿಯರ್ ಆಯ್ತಾ? ಇಲ್ಲಿ ಕುಂತೈತೆ ಎಲ್ಲ ಬಂದು ಎಲ್ಲಿ ಬರ್ರಿ ಎಕ್ಸ್ಪ್ಲೇನ್ ಮಾಡ್ರಿ. 2 ವರ್ಷ ಆಯ್ತು ಈ ಕಾರ್ನರ್ ಇದು ಹಿಂಗೆ ಇದೆ ನೋಡತ್ತಿರಲ್ಲ. ಇದು ಟಿವಿ ನೋಡ್ಕೊಂತ ಇವ್ರ ಕೂಡ್ಸ್ಯಾರ ಬರ್ರಿ. ಒಂದೆಲ್ಲ ಹೋಯ್ತಿಲ್ಲ ಇದು ಕಾಲುಂಗ್ರ. ನಾ ಯಾಕಲ್ಲಿ ಬರ್ಬೇಕು? ಇಂಟ್ರೊಡಕ್ಷನ್ ಕೊಡಕ್ಕೆ. ನೀನು ಇಲ್ಲಿ ಇರ್ತೀನಿ, ಕೆಲಸ ಮಾಡ್ತೀನಿ. ಓಕೆ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತಂದ. ಆ್ಯಂಡ್ ಇಲ್ಲಿದ್ದಾರೆ ನಮ್ಮಮ್ಮ. ಆ್ಯಂಡ್ ಇವತ್ತು ನಾನು ನಮ್ಮಮ್ಮ ಕೂಡಿ ಇಬ್ರು ಏನು ಡಿಸೈಡ್ ಮಾಡೀವಿ ಅಂತಂದ್ರೆ, ಇಬ್ರು ಕೂಡಿ ಈ ರೂಮ್ ಫುಲ್ ಅರೇಂಜ್ಮೆಂಟ್ ಮಾಡ್ಬೇಕಂತ ಡಿಸೈಡ್ ಮಾಡೀವಿ. ಯಾಕಂದ್ರೆ ಭಾಳ ದಿನ ಆತ ಬರೇ ಹೇಳೋದು ಮಾಡಕ್ ಆಗತ್ತಿರ್ಲಿಲ್ಲ. ಎಷ್ಟು 1-2 ವರ್ಷ ಆತಲ್ಲ. ಯಾಕಂದ್ರೆ ಬರ್ರಿ ಎಕ್ಸ್ಪ್ಲೇನ್ ಮಾಡ್ರಿ. 2 ವರ್ಷ ಆಯ್ತು. ಯಾಕಂದ್ರೆ ನನಗೆ ಆರಾಮ್ ಇರ್ಲಿಲ್ಲ ಒಪ್ಕೊಂತೀನಿ. ಬಟ್ ಲಿಟ್ರಲಿ 2 ವರ್ಷ ಆಯ್ತು ಈ ರೂಮ್ ಒಟ್ಟ ಕ್ಲೀನ್ ಮಾಡಕ್ ಆಗಿಲ್ಲ ನಮಗ. ಜಸ್ಟ್ ಇಮ್ಯಾಜಿನ್ 2 ವರ್ಷದಿಂದ ಈ ರೂಮ್ ಕ್ಲೀನ್ ಮಾಡಕ್ ಆಗಿಲ್ಲ ಅಂತಂದ್ರೆ ಲುಕ್ ಹಾಲತ್ ಏನಾಗಿರ್ಬೇಕಂತಂದು ಈ ರೂಮ್ದ ಎಲ್ಲ ಹಂಗ ಬಿದ್ಬಿಟ್ಟವು. ಸೊ ಇವತ್ತ ನಾನು ನಮ್ಮ ಮಮ್ಮಿ ಇಬ್ರು ಡಿಸೈಡ್ ಮಾಡೀವಿ ಇವತ್ ಮಾಡ್ಬೇಕು ಅಟ್ ಎನಿ ಕಾಸ್ಟ್ ಅಂತಂದ. ಈಗ ಇದನ್ನ ತೋರ್ಸು. ಫಸ್ಟ್ ಇದು ಹಾಲತ್ ಏನೈತೆ ಅಂತ ತೋರಿಸ್ತೀನಿ ನಿಮ್ಗೆ. 2 ವರ್ಷದಿಂದ ಗಾಯ್ಸ್ ಲಿಟ್ರಲಿ ಇದು ಹಿಂಗೆ ಇದೆ ಗೊತ್ತಾ. ಈ ಕಾರ್ನರ್ ಇದು ಹಿಂಗೆ ಇದೆ ನೋಡತ್ತಿರಲ್ಲ ಇದು. ಆಮೇಲೆ ಈ ಕಡೆ ಬಂದ್ರೆ ಇದು ಹಿಂಗೆ ಐತಿ. ಎಲ್ಲ ಕಚಡ ಎಲ್ಲ ಹಂಗೆ ಐತಿ. ಇಲ್ಲಿ ಕೆಳಗೂ ಏನ್ ನೋಡತ್ತಿರಲ್ಲ, ಇಲ್ಲೂ ಎಲ್ಲ ಕಚಡ ಐತಿ. ಇದೇನ್ ನೋಡತ್ತಿರಲ್ಲ, ಇವೆಲ್ಲ ಬಾಕ್ಸಸ್ ಹಂಗ ಅದಾವು. ಇಲ್ಲಿ ಒಳಗಡೆ ಎಲ್ಲ ಒಳಗಂತೂ ನೋಡಕ ಹೋಗ್ಬೇಡ್ರಿ ನೀವು, ಎಲ್ಲ ತುಂಬಿ ಇಟ್ಟೈತಿ. ಸೊ ಇವತ್ ಎನಿ ಕಾಸ್ಟ್ ಮಾಡ್ಬೇಕಂತಂದ್ ಅನ್ಕೊಂಡೇವಿ ಆಕೈತೋ ಇಲ್ಲೋ ಗೊತ್ತಿಲ್ಲ, ನೋಡುನು. ನಾನು ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡಕ್ ಬಂದೇನಿ. ನಂದ್ ರೂಮ್ ಅಂತೂ ಹಂಗೆ ಐತಿ. ಇವ್ರೇನ್ ಹೇಳ್ಯಾರ ಅಂತಂದ್ರ ತಮ್ ರೂಮ್ ಆದ್ಮೇಲೆ ಇದೆಲ್ಲಾ ರೂಮ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನನ್ ರೂಮು ಮಾಡಕ್ ನಿಂಗೆ ಹೆಲ್ಪ್ ಮಾಡಕ್ ಬರ್ತೀನಿ ಅಂತಂದಾರ. ಅದೆಷ್ಟ್ ಹೆಲ್ಪ್ ಮಾಡ್ತಾರೋ ಇಲ್ಲೋ ನನಗ್ ಗೊತ್ತಿಲ್ಲ. ಅದು ಕಂಡೀಷನ್ ಐತಿ. ಇವ್ರ ರೂಮ್ ಮಾಡಿದ್ರೆ ಅಷ್ಟೇ ಅವ್ರು ನನ್ನ ರೂಮಿಗೆ ಮಾಡ್ತಾರಂತ. ನನ್ನ ರೂಮ್ ಒಳಗೆ ನಾ ಎಲ್ಲ ನಂಗೆ ಎಷ್ಟು ನೆಲಕೈತೆ ಅಷ್ಟು ಹಚ್ಕೊಂಡೀನಿ. ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಬರ್ರಿ, ಯಾಕಂದ್ರೆ ಸ್ಟೂಲ್ ಇಟ್ಕೊಂಡು ಮೇಲೆ ಇಡ್ಬೇಕಾಗ್ತೈತಿ. ಅದಕ್ಕೆ ಹೆಲ್ಪ್ ಮಾಡಿ ಬರ್ರಿ ಅಂದ್ರೆ ಯಾರೂ ಬಂದಿಲ್ಲ. ಅದಕ್ಕೆ ನಂದೆಲ್ಲ ಉಳ್ದೈತದ. ಇಲ್ಲಾಂದ್ರೆ ನಂದು ಯಾವಾಗ್ಲೂ ಆಗ್ಬಿಡ್ತಿತ್ತು. ಯಾಕಂದ್ರೆ ನೋಡಿಲ್ಲ ಈ ಸೈಡ್ ಎಲ್ಲ ಆಗೈತಲ್ಲ. ಇಲ್ಲ ಈ ಕಡೆ ಎಲ್ಲ ಆಗೈತಿ. ಹಂಗ ನೋಡಿದ್ರ ಒಂದೊಂದ್ ಸೆಕ್ಷನ್ಸ್ ಎಲ್ಲ ಹಂಗ ಉಳ್ದಾವು. ಯಾಕಂದ್ರೆ ನಂಗೆ ಒಂದ್ ಸ್ವಲ್ಪ ಜಾಯಿಂಟ್ ಪೇನ್ ಆಗಿದ್ವಾ, ನನಗೆ ಮ್ಯಾಲ ತೆಳಗ ಹತ್ತುದು ಆಗಿರ್ಲಿಲ್ಲ. ಅದಕ್ಕೆ ಬಿಟ್ಟೇನಿಲ್ಲ ಅಂದ್ರೆ ನಾ ಆಲ್ರೆಡಿ ಯಾವಾಗೋ ಹಚ್ಕೊಂಡ್ಬಿಟ್ಟಿರ್ತಿದ್ದೆ. ಅದು ಐತಿ. ಅವ್ರಿಗೆ ಆರಾಮಿರ್ಲಿಲ್ಲ ಅಂತ ಸ್ವಲ್ಪ ಮಾಡಕ್ ಆಗಿರ್ಲಿಲ್ಲ. ಸೊ ಇವಾಗ ಮಾಡ್ಲೇಬೇಕು ಅಂತ ಅನ್ಕೊಂಡು ಇವಾಗ ಮಾಡತ್ತೀವಿ. ಸೊ ಬನ್ನಿ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಯಾವ ತರ ಅರೇಂಜ್ಮೆಂಟ್ಸ್ ಮಾಡ್ತೀವಿ, ಯಾವ ತರ ಎಲ್ಲ ಸೆಟಪ್ ಮಾಡ್ತೀವಿ ಅಂತ ನಿಮ್ ಜೊತೆ ಎಲ್ಲ ತೋರಿಸ್ತೀನಿ. ಅಂಡ್ ಸ್ಟೇ ಟ್ಯೂನ್ಡ್ ಗೈಸ್. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತಾನೆ ಗೊತ್ತಾಗತ್ತಿಲ್ಲ. ಸೊ ಫಸ್ಟ್ ಈ ಕಾರ್ನರ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈ ಕಡೆ ಇಲ್ಲಿಂದ ಈ ಕಾರ್ನರ್ ಇದೇನ್ ಎಲ್ಲ ಡಂಪ್ ಮಾಡ್ಯಾರಲ್ಲ, ಇದನ್ನ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಆನ್ ಟು ದಿಸ್. ಮೊದಲು ಈ ಕಪಾಟದಿಂದ ಮಾಡೋಣ. ಆ ಕಪಾಟ್ ಯಾರು ಓಪನ್ ಮಾಡ್ತಾರ? ಅಷ್ಟು ಹೈಟ್ ಯಾರು ಇಲ್ಲ. ಅಲ್ಲಿ ಮೇಲಿರೋ ಕಪಾಟ್ ದಿಸ್. ನೀವು ಸ್ಟೂಲ್ ತಗೊಂಡ್ ಬಾ. ಈಗ ಅಲ್ಲಿ ಯಾಕಮ್ಮ? ಮತ್ತೆ ಇಲ್ಲೆಲ್ಲ ಹಾಕ್ಬೇಕು ನಾನು. ಅದ್ರ ಸಂಬಂಧ ಉಳ್ದಾವ. ಈಗ ಅದು ನೆಲ್ಕುದಿಲ್ಲಲ್ಲ ಇಲ್ಲಿ. ಇಲ್ಲೇ ಎಲ್ಲ ಫೋಲ್ಡ್ ಮಾಡಿಡ್ಬೋದು ಎಲ್ಲ. ಫಸ್ಟ್ ಒಂದೊಂದು ಮುಗಿಸ್ಕೊಳ್ಳೋ. ನೀವೆಲ್ಲ ಫಸ್ಟ್ ಫೋಲ್ಡ್ ಮಾಡಿ ಆಮೇಲೆ ಇಲ್ಲಿ ಅರೇಂಜ್ಮೆಂಟ್ ಇಲ್ಲೇನು ಇಡ್ಬೇಕು ಅರೇಂಜ್ಮೆಂಟ್ ಮಾಡ್ಕೊಂಡು ಆಮೇಲೆ ಅಲ್ಲಿ ನಾಲ್ಕು ಹೋಗಿ ಅಷ್ಟು ಇದನ್ನ ಕ್ಲಿಯರ್ ಮಾಡೋಣ. ಇಲ್ಲಿ ಸ್ಟಾರ್ಟ್ ಮಾಡೋಣ ಇಲ್ಲಿಂದ. Look at my face. I'm already tired. ಸಾಕಾಯ್ತು ನಂಗೆ. ಮೈಯಾಗ ನೀರು ಇಳತ್ತವಮ್ಮ. ಇಲ್ಲಿ ಶೆಕಿನ ಹಂಗೈತಿ. ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಕ್ಕಲ್ಲದು ಈ ಶೆಕೆ ಐತಿ. ಸಿಕ್ಕಾಪಟ್ಟೆ ಶೆಕೆ ಇದೆ ಗೊತ್ತಾ, ಬಿಸಿಲು ಸಂಬಂಧ. ಓಕೆ ಬನ್ನಿ ಮಾಡೋಣ. ಫೈನಲಿ ಈಗ ಇದೆಲ್ಲ ಕ್ಲಿಯರ್ ಆಯ್ತು. ಅದೆಲ್ಲ ಕ್ಲಿಯರ್ ಆಯ್ತಾ? ಇಲ್ಲಿ ಕುಂತೈತೆ ಎಲ್ಲ ಬಂದು ಎಲ್ಲ ಬಂದು ಇಲ್ಲಿ ಕುಂತೈತಿ. ಸೊ ಇದನ್ನೆಲ್ಲ ಮತ್ತೆ ಆ ಕಡೆ ಟ್ರಾನ್ಸ್ಫರ್ ಮಾಡಬೇಕು. ಅಲ್ಲಿವರೆಗೂ ಇದೊಂದು ಬಾಕ್ಸ್ ಒಂದು ಎತ್ತಿಟ್ರೆ ಈ ಪ್ಲೇಸ್ ಖಾಲಿ. ಒಂದು ಸ್ವಲ್ಪ ವೇಸ್ಟೇಜ್ ಬಟ್ಟೆನೂ ಅದಾವು, ಅವೆಲ್ಲ ಒಂದು ಕಡೆ ಇಡಾತೈತಿ.
ಆ್ಯಂಡ್ ಯೂಸ್ ಆಗೋ ಬಟ್ಟೆ ಎಲ್ಲ ಒಂದು ಕಡೆ ಈಗ ಅರೇಂಜ್ ಮಾಡಬೇಕು ಇವನ್ನೆಲ್ಲ. ಅಮ್ಮ ಗೆಟಪ್ ಈ ಕಡೆ ಬರ. ನಾನು ಅಲ್ಲಿ ಕಪಾಟ್ ಒಳಗೆ ಇಡ್ತೀನಿ ಒಂದೊಂದು. ಹಾಂ ನೀ ಎತ್ತೆತ್ತು ಕೊಡು. ಹಾಂ ಅಮ್ಮ ಫಸ್ಟ್ ಮೇಲೆ ಹ್ಯಾಂಗರಿಗೆ ಏನೇನು ಅದಾವಲ್ಲ ಅವ್ನ ಹಾಕಿ ಮುಗ್ಸೋಣ, ಆಮೇಲೆ ಕೆಳಗೇನು ಇಡೋಣ. ಹಾಂ ಇಲ್ಲ ಅವು ಕಾಲಾಗಿನ ತೆಗೆದ್ಬಿಟ್ರೆ ಮುಗ್ದ ಬಿಡ್ತೈತಲ್ಲ ಜೀನ್ಸ್ ಅದು. ಅಂದರೆ ಮ್ಯಾಲೆ ಈಗ ಹಾಕು ಪಟ್ ಪಟ್ ಹಾಕ್ಬಿಡ್ಬೋದು, ಅವನ್ನೆಲ್ಲ ಯಾಕೆ ತೆಗಿತೀರಿ? ಮತ್ತು ಇವು ಯಾವ್ಯಾವ ಎದ್ರಾಗ ಎಲ್ಲ ಕಚ್ಚಿ ಬಿಚ್ಚಿ ಮಾಡಿಟ್ಟಿಯಲ್ಲ, ಹಾಕೊಳ್ಳಾರ್ದು ಕೆಳಗೆ ಯೂಸ್ ಮಾಡೋ ಮ್ಯಾಲೆ ಇಡ್ಬೇಕಲ್ಲ ಅದಕ್ಕೆ ಶ್ರಗ್. ಇಲ್ಲಿ ಒಂದೈತೆ ನೋಡು. ಇವೆಲ್ಲ ನೋಡ್ರಿ ಯಾವ ಪ್ಯಾಂಟ್ ಎಲ್ಲಿ ಇಡ್ಬೇಕತ್ತಂದು ಡೈಲಿ ಯೂಸ್. ಇಡು ಕೆಳಗೆ ಕೆಳಗಿಡು, ಶೀಟ್ ಪೇಪರ್ ಮೇಲೆ ಇಡು. ಆ ಪೇಪರು ಹೊಲಸೈತೆ, ಅದ್ರ ಮೇಲೆ ಏನು ಇಡ್ತೀರಿ ಬಿಡ್ರಿ. ಬಿಟ್ಟರೆ ಒಂದು ಶಾಪೇ ಓಪನ್ ಮಾಡ್ಬೋದು ಗಾಯ್ಸ್. ಅಷ್ಟು ಬಟ್ಟೆ ಇದೆ ಎಲ್ಲ ನೋಡಿ, ಅಲ್ಲಿದಲ್ಲಿ ಇಲ್ಲಿದಲ್ಲಿ ಮಾಡಿಟ್ಟಿ ನನಗೆ ಯಾವೂ ಸಿಗ್ಲಾರ್ದಂಗೆ. ಹಶು ಆಗತೈತಿ. ಹೋಗೋಣ ಬಾ, ಇದನ್ನಿಷ್ಟು ಮುಗಿಸ್ರಿ. ಫಸ್ಟ್ ನೀವು ಯಾವ ಬಟ್ಟೆ ಯಾವ ಪ್ಲೇಸ್ನಾಗ ಇಡ್ಬೇಕು ಅನ್ನೋದು ಫಸ್ಟ್ ನೀವು ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಆಮೇಲೆ ಇಡ್ಬೇಕು. ನೀವೇನು ಮಾಡತ್ತೀರಿ ಎಲ್ಲ ಒಮ್ಮೆ ತಂತಂದು ಯಾವ್ದು ಇಡ್ಬೇಕಂತ ನೋಡತ್ತೀರಿ. ಇಲ್ಲ, ನನಗೆಲ್ಲ ಆಲ್ರೆಡಿ ಮೊದಲೇ ಇಟ್ಟಿದ್ದದಾವ, ಅದ ಪ್ಲೇಸ್ನಾಗ ಅವ್ನು ಇಡಾತೀನಿ. ಅದಕ್ಕೆ ನಿಂಗೆ ಅತ್ತ ಇತ್ತಾ ಅಂತಂದೆ. ಟ್ರೌಸರ್ ಪ್ಲಾಜೋ ಅವನ್ನ ಒಂದು ಕಡೆ ಇಡಾತೀನಿ. ಇಷ್ಟು ಬಟ್ಟೆ ಅದಾವ ಮತ್ತು ಸಾಲ್ಬೇಕಲ್ಲಿ. ಬ್ರೇಕ್ ತೊಗೊಂಡಿದ್ದೀವಿ, ನಾನು ಊಟ ಮಾಡತ್ತೀನಿ. ಇಲ್ಲಿ ದಾಲ್ ಐತಿ ಆ್ಯಂಡ್ ಇದು ತೇಪ್ಲ ಆ್ಯಂಡ್ ಒಂದು ಚಪಾತಿ. ಆ್ಯಂಡ್ ಮಮ್ಮಿ ಏನು ತಿನ್ನತ್ತಾರ, ಮಮ್ಮಿ ರೊಟ್ಟಿ ಪಲ್ಯ ತಿನ್ನತ್ತಾರೆ. ಮತ್ತು ಇದೇನಿದೆ ಸೌತೆಕಾಯಿ ತಿನ್ರಿ. ಅಮ್ಮ ಊಟ ಮಾಡಕ್ಕೆ ಹೋಗಿದ್ದೆ 2 ಗಂಟೆ, ಆಲ್ರೆಡಿ 3:30 ಆಗೈತಿ. ಇಷ್ಟು ತನಕ ಬರೀ ಟೈಮ್ ಪಾಸ್ ಆಯ್ತು ನಮ್ದು, ಏನು ವರ್ಕ್ ಮಾಡತ್ತೀರ ನಾವು. ಟಿವಿ ನೋಡ್ಕೊಂತ ಇವ್ರ ಕೂಡ್ಸ್ಯಾರ ನಾನು. ಟಿವಿ ಹಚ್ಚಿದ್ರೆ ಯಾರ ಊಟ ಟಿವಿ ಹಚ್ಚಬಾರ್ದು, ಮೊದ್ಲೇ ಮಾತು ಹಚ್ಚಿದ್ರೆ ಅದು ಹಂಗ. ಸ್ವಲ್ಪ ಬ್ರೇಕ್ ತಗೊಂಡಿದ್ದ ಮಿಡಲ್, ನಾ ಒಟ್ಟ ಟಿವಿ ಆ ಬ್ರೇಕ್ ಹೋಗಿ ಏನೋ ಆಗ್ಬಿಡ್ತಿ. ಪಟ್ 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 ಎಲ್ಲ ಮತ್ತೆ ಸಾರ್ಟ್ ಔಟ್ ಮಾಡ್ಬೇಕ. ಬರೀ ಪಟ 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 ಮಾಡ್ಬಿಡು. ನಿನ್ನ ಆ ಕಬಡ್ಡಿ ಐತಿ, ಅದನ್ನ ಯಾವಾಗ ಮಾಡೋದು? ನಾ ಹಾಕ್ಕೊಡ್ತೀನಿ. ಎದ್ನಿಲ್ಲ ಹಿಡಿಬೇಡ ಇವನ್ನ, ನಾನು ಹಿಡಿ. ಡೋರ್ ಹಿಡಿಬಾರ್ದು ಯಾವಾಗ್ಲೂ. ಅಲ್ಲ ಹಾಕ್ಕೊಡ್ತೀನಿ ಬಟ್ಟೆ ಹಾಕಿ. ಇವನ್ನ ಅಲ್ಲಿ ಹಾಕುದ ಮತ್ತು ಇವೆಲ್ಲ ಹ್ಯಾಂಗರ್ಗೆ ಹಾಕಿ ನೆಲಕ್ಲಾರ ಸಂಬಂಧ ಅಲ್ಲಿ ಇಟ್ಟಿದ್ದು ನಾನು. ಸೊ ಇವು ಡೈಲಿ ಯೂಸ್ ಮಾಡಲಾರ್ದು ಅಂದರೆ ಯಾವಾಗಾರು ಹೊರಗಡೆ ಹಾಕೊಂಡು ಹೋಗಕ್ಕೆ ಆ ಬಟ್ಟೆಗಳನ್ನೆಲ್ಲ ಈ ಕಡೆ ಇಲ್ಲಿ ಮ್ಯಾಲೆ ಹ್ಯಾಂಗರಿಗೆ ಹಾಕತ್ತೀವಿ. ಹಿಂಗೆ ಹಾಕಿ ಹಿಂಗೆ ಹಾಕ್ಬೇಕು. ಹಾಂ ಅದೇ ಅಲ್ಲ, ಹೈಟ್ ಉದ್ದದನ ಹಿಂದೆ ಹಾಕು. ನಮ್ಮ ಮಮ್ಮಿ ಕಡೆ ಮಸ್ತ್ ಡ್ರೆಸ್ ಕಲೆಕ್ಷನ್ಸ್ ಅದಾವು. ಸ್ಪೆಷಲಿ ಇವು ಸಲ್ವಾರ್ ಮತ್ತು ಸೂಟ್ಸ್ ಇರ್ತಾವಲ್ಲ ಅಂಥವಂತೂ ಮಸ್ತ್ ಕಲೆಕ್ಷನ್ಸ್ ಅದಾವು. ನಿಮಗೆ ಬೇಕಂದ್ರೆ ಹೇಳ್ರಿ, ನಾನು ಒಂದ್ಸತಿ ಇವ್ರದ್ದೆಲ್ಲಾನು ಡ್ರೆಸ್ಸಿಂಗ್ ರೂಮ್ದೆಲ್ಲ ಟೂರ್ ಮಾಡಿ ತೋರಿಸ್ತೀನಿ. ನಂಗೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಆಲ್ಸೋ ನಾನು ಒಂದೊಂದು ಅರ್ಬಿ ಎಲ್ಲ ಇವ್ರದ್ದು ಹಾಕ್ಕೊಂಡಿರ್ತೀನಿ. ನನ್ನ ಹತ್ರ ಜಾಸ್ತಿ ಟ್ರೆಡಿಷ್ನಲ್ ವೇರ್ ಇಲ್ಲ, ಅದಕ್ಕೆ ನಾನು ಇವ್ರ ಕಡೆ ಬಂದ್ಬಿಡ್ತೀನಿ. ಇವ್ರ ರೂಮಿಗೆ ಏನಾರು ಸಿಗ್ತಾವ ಹಾಕೊಳಕತ್ತಂದು. ಚೋರಿ ಮಾಡ್ಕೊಂಡು ಹೋಗ್ತಾವ ಚೋರಿ. ಮತ್ತು ಚೋರಿನ ಮಾಡ್ಬೇಕಿಲ್ಲ ಅಂದ್ಮೇಲೆ ಇನ್ನೇನು ಮಾಡೋಕ್ಕಾಕೈತಿ. ಆಮೇಲೆ ಇವು ಹ್ಯಾಂಗರ್ಸ್ ಏನು ನೋಡಕತ್ತಿರಲ್ಲ, ಇವ್ನು ಆನ್ಲೈನ್ದಾಗ ತರಿಸಿದ್ರ. ಸೊ ಈ ಗ್ರೇ ಕಲರ್ ಮ್ಯಾಚ್ ಆಗುವಂಗೆ ತರ್ಸಾರ ಈ ಹ್ಯಾಂಗರ್ಸ್ ಎಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ಹ್ಯಾಂಗರ್ಸ್ ಅದಾವ. ಬಟ್ಟೆ ಒಂದ್ಸತಿನೂ ಹಾಕೊಂಡಿಲ್ಲ, ಟ್ಯಾಗು ಹಂಗೆ ಐತಿನ ಆದ್ರು. ಯಾವಾಗ ಇದು ರೀಸೆಂಟ್ಲಿ ತಗೊಂಡಿದ್ದ, ಅದಕ್ಕೆ ಅದು ಅನ್ಕೊಂಡೆ ನಾನು ಟ್ಯಾಗ್ ಹಿಂಗೆ ಐತಲ್ಲ ಅಂತ. ಸೊ ಇದು ಹೆಂಗ್ ಮಾಡ್ಯಾರ ಅಂದ್ರೆ ಮೊದಲೇ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಅಂದ್ರೆ ಶಾರ್ಟ್ ಡ್ರೆಸ್ಸಸ್ಸಿಗೆ ಡ್ರಾಸ್ ಎಷ್ಟು ಇರ್ಬೇಕು, ಆಮೇಲೆ ಲಾಂಗ್ ಡ್ರೆಸ್ಸಸ್ಸಿಗೆ ಎಷ್ಟು ಜಾಗ ಬಿಡ್ಬೇಕಾ ಅಂತ ಇದೆಲ್ಲಾನು ಕಸ್ಟಮೈಸ್ಡನ್ನೇ ಮಾಡಿಸಿರೋದು. ನಮ್ಮಮ್ಮಿ ಹಿಂಗೆ ಬೇಕು ಅಂತ ಹೇಳಿ ಇದೇ ಥರ ಪ್ಲ್ಯಾನ್ ಮಾಡಿಕೊಂಡು ಇಷ್ಟು ಡ್ರಾಸ್ ಬೇಕು, ಇಷ್ಟು ಲೆಂತ್ ಬೇಕು ಅಂತ ಹೇಳಿ ವರ್ಕ್ ಕೊಟ್ಟಿದ್ದು ಕಾರ್ಪೆಂಟರ್ಗೆ. ಆಮೇಲೆ ಡಿಸೈನ್ ಆಗಲಿ ಕಲರ್ ಕಾಂಬಿನೇಷನ್ ಆಗಲಿ ಎಲ್ಲ ನಮ್ಮ ಅಮ್ಮನೇ ಮಾಡಿಸಿದ್ದು. ಸೊ ಇದನ್ನೆಲ್ಲ ನಾನು ಟೂರಲ್ಲಿ ಹೇಳ್ತೀನಿ, ಇವಾಗ ಹೇಳಲ್ಲ. ನಿಮಗೆ ಟೂರ್ ಅಂದ್ರೆ ಯಾವ ಟೂರ್? ನಿಮಗೆ ನಮ್ಮಮ್ಮಂದು ಡ್ರೆಸ್ಸಿಂಗ್ ರೂಮ್ ಫುಲ್ ಏನೇನು ಎಲ್ಲ ಇಟ್ಟಿದ್ದಾರೆ, ಹೆಂಗೆ ಇಟ್ಟಿದ್ದಾರೆ ಅಂತೆಲ್ಲಾನು ನಿಮಗೆ ನೋಡಬೇಕಿತ್ತು ಅಂತಂದರೆ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಕಮೆಂಟ್ ಸೆಕ್ಷನ್ ಎಲ್ಲ ನಿಮ್ಮದೇ. ಸೊ ಕಮೆಂಟ್ ಮಾಡಿ 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 ಜಾಸ್ತಿ ಮಾಡಿ, ಆಮೇಲೆ ನಂಗೆ ಹೇಳಿ ಏನು ಅಂತ. ನಿಮಗೆ ಬೇಕಂದರೆ ನಾನು ಹಾಕ್ತೀನಿ. ಫೈನಲಿ ಈ ಪಾರ್ಟ್ ಮುಗೀತು. ಇವಾಗ ನೆಕ್ಸ್ಟ್ ಬೇರೆ ಸೆಕ್ಷನಿಗೆ ಹೋಗೋಣಂತ. ಸೊ ಆ ಕಡೆ ಹೋಗೋಣ ಈಗ ಮತ್ತೆ ನಮ್ಮ ಮಮ್ಮಿ ಕೆಳಗೆ ಕುಂತಾರ ಈ ಕಾಲಮ್ ಫಿಲ್ ಮಾಡೋಕೆ. ಇವು ಎಲ್ಲ ಸೂಟ್ಸ್ ಅದಾವಲ್ಲಮ್ಮ, ಕೆಲವೊಂದು ಆದರೆ ಒಂದು ಸಪ್ರೇಟ್ ಅದಾವ. ಇವನ್ನ ಅಲ್ಲೇ ಹಾಕಿದ್ರೆ ಚಲೋ ಇತ್ತು, ಅದ್ರಲ್ಲಿ ಜಾಗ ಆಗಲಿಲ್ಲ. ಅಲ್ಲಿ ಆಗ್ತದೆ ನೋಡಿ ಇಲ್ಲಿ. ಮತ್ತು ನ್ಯೂಸ್ ಪೇಪರ್ ತೆಗೀರಿಮ್ಮ, ಅದನ್ನ ಇರಲಿ ಬೇಡ. ನ್ಯೂಸ್ ಪೇಪರ್ ಇರಬೇಕು, ಅದೆಲ್ಲ ಅದ್ರದ್ದು ಇಂಕ್ ಹತ್ತೈತಿ ಬಟ್ಟೆ ಭಾಳ. ಈಗ ಎಷ್ಟು ಆಗ್ತೈತೆ ಅಷ್ಟು ಹಾಕಿ ಮ್ಯಾಲೆ
ಖಾಲಿ ಕೂತ್ರೆ ನಿದ್ದಿನೇ ಬರ್ತೈತಿ. ಖಾಲಿ ಕೂತೀನಿ? ನಾ ಎಲ್ಲಿ ಖಾಲಿ ಕೂತೀನಿ? ನೀನು ಎಲ್ಲ ಟ್ರೆಂಡ್ ಮುಗಿದ್ಮೇಲೆ ಹಾಕೋತಿ. ಅದಂತ ನಿಜ. ನಾ ಇನ್ನ ಟ್ರೆಂಡ್ ಬರೋಕ್ಕಿಂತ ಮುಂಚೆನೆ ಕೊಡ್ಸಿರ್ತೇನೆ. ಹೌದು. ನೀನು ಎಲ್ಲರೂ ಹಾಕೊಂಡು ಹಳಿ ಮಾಡಿ ಎಲ್ಲರೂ ಒಗದ ಮೇಲೆ ಅವಾಗ ಹೊರಗೆ ತೆಗಿತಾ. ನನ್ನ ಕಡೆ ಈಗ ಎಷ್ಟೊಂದು ಲಾಸ್ಟ್ ಇಯರ್ ಬರ್ಡೇ ಡ್ರೆಸ್ಸಸ್ ತಗೊಂಡಿನಿ, ಅದನ್ನ ಇನ್ನೂ ತನಕ ನಾ ಹಾಕೇ ಇಲ್ಲ. ಹಂಗೆ ಇಟ್ಬಿಟ್ಟೇನಿ, 2 ವರ್ಷ ಆಯ್ತು. ಹಾಕೋ ಅಂದ್ರೆ ನಾ ಈಗ ಹಾಕೊಳಂಗಿಲ್ಲ, ಆಗ ಹಾಕೊಳಂಗಿಲ್ಲ. ಸ್ಪೆಷಲ್ ಒಕೇಶನ್ ಅಂತ ಇಟ್ಟಿರ್ತೀನಿ, ಸ್ಪೆಷಲ್ ಒಕೇಶನ್ಸ್ ಬರಂಗೇ ಇಲ್ಲ. ನಾವೇನ್ ಮಾಡೋನು ನೋಡ್ರಿ, ಇದೆಷ್ಟು ಚಂದ ಐತಿ ಡ್ರೆಸ್, ನಂಗೆ ಇದು ಇಷ್ಟ. ಇಲ್ಲೇ ಎಲ್ಲಾರ ಮುಂದೆ ನೀವೇ ಕೇಳಿಸ್ಕೊಳ್ಳಿ, ಕೇಳಿಸ್ಕೋರಿ. ಇವ್ರು ತೆಳಗಾಗ್ತೀನಿ, ತೆಳಗಾದ್ಮೇಲೆ ಹಾಕೊಂತೀನಿ ಅಂತಂದು ಅಂತ ಬಟ್ಟೆ ಎಷ್ಟು ಇಟ್ಟಾರಂದ್ರ ಇನ್ನೂ ತನ ಹಂಗ ಇವ್ರು ತೆಳಗಾಗೂ ಇಲ್ಲ, ಆಮೇಲೆ ಇವ್ರು ಹಾಕೊಂಡು ಇಲ್ಲ. ನೋಡಿಲ್ಲಿ ಈಗರ ಸ್ವಲ್ಪ ಹುಷಾರಾಗೈತೆ ಹೊಟ್ಟಿ, ಆಮೇಲೆ ಎಲ್ಲ ಎಕ್ಸರ್ಸೈಸ್ ಮಾಡಕ್ ಟೈಮ್ ತಗೋತೈತಿ. ತಾನ ಹಂಗ ಹೆಂಗ್ ತೆಳಗಾಕೈತ, ಏನಾರು ಮಾಡ್ಬೇಕಲ್ಲ ನಾನು. ಇವಾಗ ತೋರ್ಸಿದಲ್ಲ ಆ ಬಟ್ಟೆ ಮಾತ್ರ ನೆನ್ಪಿಟ್ಕೋರಿ. ಈಗ ಹಾಕಿದ್ದು ವಿಡಿಯೋ, ಈ ವಿಡಿಯೋ ಈಗ ತೋರ್ಸಿ, ನಾ ಇನ್ನೂ ತನ ಹಾಕಿಲ್ಲ. ಅವ್ರ ಯಾವಾಗ ಹಾಕೋಂತಾರ ಅನ್ನೋದು ಯಾವ್ದು ಇನ್ನೂ ತನ ಹಾಕಿಲ್ಲ. ಇದೆ ಈ ಬಟ್ಟೆ ನೆನ್ಪಿಟ್ಕೊಳ್ಳಿ. ತರ್ಸುದ ಈಗ ಒಂದು 6 ತಿಂಗಳ ತರ್ಸಿ. ಓಕೆ, ಇದು 6 ತಿಂಗಳಾಗೈತಿ ತರ್ಸಿ ಆನ್ಲೈನ್ದಾಗ. ಸೊ ಈ ಬಟ್ಟೆ ಪ್ರಿಂಟ್ ನೆನ್ಪಿಟ್ಕೋರಿ, ಕಲರ್ ನೆನ್ಪಿಟ್ಕೋರಿ, ಎಲ್ಲ ನೆನ್ಪಿಟ್ಕೋರಿ. ಒಂದ್ಸತಿ ಹಾಕೊಂಡು ವಿಡಿಯೋ ಮುಂದೆ ಬರ್ತೀನಿ, ಹಿಂಗ್ ಮಾಡ್ತೀನಿ. ಇದು ಹೆಂಗೈತಿ ಗೊತ್ತಾ, ಮಸ್ತ್ ಐತಿದ್ ಒಂಥರ ಬಟರ್ಫ್ಲೈ ಗತೆ ಐತಿದ, ಫುಲ್ ಓಪನ್ ಐತಿ ಕಡೆ. ಮನೆ ಹಾಕೊಳಕ್ ತರ್ಸಿನಿ ಅದನ್ನ. ಮನೆ ಹಾಕೊಳ್ಳೋದು ಅದು. ಅದನ್ನೆಲ್ಲ ತೆಗಿಸಿ ಹಿಂಗೆ ತೆಳಗ ಹಿಂಗೆ ಜಗ್ಗಿದ್ರೆ ಬರ್ತೈತ್ಲ, ಆ ಥರ ಅದನ್ನ ಹಾಕ್ಸಿಬಿಡ್ತೇನೆ ನಾವು ಎರಡಕ್ಕೂ. ಅಲ್ಲ ಏನಂದ್ರೆ ಇನ್ನೊಂದ್ಸತಿ ಏನ್ರಿ, ಇವತ್ತೆಷ್ಟೊತ್ತಿದ್ರು ನಿನ್ ರೂಮ ನನ್ನ ರೂಮ ಎರಡು ಮಾಡೇ ಮಕ್ಕಳದು. ನನ್ನ ರೂಮ್, ನಿನ್ ಡ್ರೆಸ್ಸಿಂಗ್ ರೂಮ್, ನನ್ನ ರೂಮ್ ನಿಮ್ದ ಮುಗಿಯಾಕತ್ತಿಲ್ಲ, ನನ್ನ ರೂಮಿಗೆ ಹೋದ್ರಿ ನೀವು. ಹೌದು, ನೀ ನಿತ್ಯ ಅಂದ್ರೆ ಹೆಂಗ್ ಮುಗಿತದ, ನೀನು ಮಾಡ್ಬೇಕಲ್ಲ. ಎಷ್ಟು ಬರೇ ನೋಡ್ಕೊತ ನಿಲ್ತಿಪ್ಪ, ಎಲ್ಲ ನಾನ ಮಾಡಾಕತ್ತೀನಿ. ಯಪ್ಪ, ಪ್ರೂಫ್ ಐತಿ, ಪ್ರೂಫ್ ಇಲ್ಲಿ ತೋರ್ಸ್. ಈ ಸಾರಿ ನಮ್ಮ ಮಮ್ಮಿ ಮದ್ವಿ ಒಳಗಿಂದ ಸಾರಿ ಅಂತ, ಮದ್ವಿ ಟೈಮಿಗೆ ಸಾರಿ ತಗೋತಾರಲ್ಲ ಅವಾಗಿಂದಂತ. ಇದ ಎಷ್ಟತಿ ಹಾಕೊಂಡಿರಿಮ್ಮ? ಒಂದ ಸತಿ ಹಾಕೊಂಡಾರತ್ತಿದ್ದ. ಅಂಡ್ ಲುಕ್ ಎಟ್ ದಿ ಬ್ಲೌಸ್, ನಂಗೂ ಬರ್ತೈತಿದ. ನಾನು ತೆಳಗಿದ್ದೆ ಮದ್ವೆ ಟೈಮ್. ಇಷ್ಟು ಇನ್ನು ಆದ್ರೆ ಇಲ್ಲಿ ಸ್ವಲ್ಪ ಲೂಸ್ ಆಕೈತಿ, ಮೋಸ್ಟ್ಲಿ ಅವ್ರು ಬಿಚ್ಚಿರ್ಬೇಕು. ಬಟ್ ಸಿ, ಇದನ್ನ ನಾ ಒಂದ್ಸತಿ ಹಾಕೋತೀನಿ ಅಂತ ಹೇಳತ್ತೀನಿ ಅವ್ರಿಗೆ. ನಂಗ ಕೊಟ್ಟು ಬಿಡ್ರಿಮ್ಮ. ಇದು ಒಂದ್ಸತಿ ಹಾಕೊಂಡು ಅದೇ ಇದು ನಂಗೆ ಚಲೋ ಕಾಣಂಗಿಲ್ಲ ಅನ್ನತ್ತಾರ ಈ ಕಲರ್ ಅವ್ರು. ಏನೋ ಹಣ್ಮೋಹನ್ ಗತೆ ಕಾಣ್ತೀನತ್ತ. ಈ ಕಲರ್ ಒಳಗೆ ಹಣ್ಮೋಹನ್ ಗತೆ ಕಾಣ್ತೀನತ್ತ. ನೋಡೋಣ, ಹಾಕೊಂಡು ತೋರಿಸ್ತೀನಿ. ಹಾಕೊಂಡ್ ಮೇಲೆ ಹೇಳ್ರಿ ನಾ ಹಣ್ಮೋಹನ್ ಗತೆ ಕಾಣ್ತೀನೋ ಏನ ಬ್ಯೂಟಿಫುಲ್ ಲೇಡಿ ಕಾಣ್ತೀನೋ ಅಂತಂದು. ಸೊ ನೋಡೋಣ, ಇದನ್ನ ಯಾವಾಗಾರು ಹಾಕೊಂತೀನಿ ಹೆಂಗೆ ಕಾಣಿಸ್ತೈತಿ ಅಂತ ನೋಡುನು. ನಾನು ಡ್ರೆಸ್ ಚೇಂಜ್ ಮಾಡಿ ಬಂದೆ, ಯಾಕಂದ್ರೆ ಇಂಥ ಪರಿ ಶಿಕೆ ಆಗದಿತ್ತಂದ್ರೆ ಫುಲ್ ಬೇವ್ರು ಬಿಟ್ಟು ಫುಲ್ ತೊಯ್ದು ಬಿಟ್ಟಿದ್ ಬಟ್ಟೆ. ಸೊ ಅದಕ್ಕೆ ಮತ್ತೊಂದು ಚೇಂಜ್ ಮಾಡ್ಕೊಂಬಂದೇನಿ. ಇವಾಗ ಟೈಮ್ ಆಲ್ರೆಡಿ 8:30 ಮ್ಯಾಲ್ ಆಗೈತಿ. ಎಷ್ಟೊತ್ತನ ಮತ್ತೆ ಬ್ರೇಕ್ ತೊಗೊಂಡಿದ್ವಿ ನಾವು, ಊಟ ಗೀಟ ಮುಗಿಸ್ಕೊಂಡು ಇವಾಗ ಮತ್ತೆ ಜಾಯ್ನ್ ಆಗಿವಿ ಕೆಲ್ಸಕ್ಕೆ. ಇವತ್ತು ಎಷ್ಟೊತ್ತಿದ್ರು ಮುಗಿಸ್ಬೇಕು ಅಂತ ಅನ್ನತಾರ ಇವ್ರು. ಮುಗೀತಲ್ಲ ಇದು, ಈ ರೂಮ್ ಮುಗೀತು. ಎಲ್ಲಿ ಮುಗೀತಮ್ಮ, ಇನ್ನ ಇದೈತಿ ಮಾಡೋದು. ಅದನ್ನ ಹೆಂಗಿದ್ರು ಮುಗಿಸ್ಬೇಕು ಇವತ್ತು ಫಸ್ಟ್. ಇದೆ ಎಷ್ಟೊತ್ತು ಮುಗಿದು. ಸೊ ಇದಿಷ್ಟು ತೆಗೆದ್ಬಿಟ್ರೆ ಆಯ್ತು. ಎಲ್ಲ ಕ್ಲೀನ್ ಮಾಡ್ತಾ ನಮ್ಮ ಅಮ್ಮನ ಹಳೆ ಸ್ಪೆಕ್ಸ್ ಸಿಕ್ತು ಇಲ್ಲಿ. ಯಪ್ಪ, ಹೆಂಗಾಗೈತೆ ನೋಡ್ರಿ ಇದು. ಮತ್ತೆ ಇದು ಕಳೆದೈತೆ ಅಂತ ತಿಳ್ಕೊಂಡಿದ್ರು ಅವ್ರು. ಕಾಣಿಸ್ತೈತೆ ಹೋಗಿರ್ಬೇಕದು. ನಂಬರ್ ಚೇಂಜ್ ಆಗೈತೆ ಬಿಡ್ರಿ, ಹೆಂಗಿದ್ರು ಕಾಣಂಗೂ ಇಲ್ಲ ಅಂತ. ಓಲ್ಡ್ ಮಮ್ಮಿ ಆದ್ರಿ, ಓಲ್ಡ್ ಮಮ್ಮಿ. ಚಲೋನೇ ಐತಿದ, ಕಾಣತೈತಿ. ಕ್ಲೀನ್ ಮಾಡ್ಬೇಕು ಇದನ್ನ. ನೋಡಿ, ಏನೋ ಹುಡ್ಕಕ್ ಹೋಗಿ ಏನೋ ಸಿಗ್ತಾವ ಅಂತಾರಲ್ಲ ಹಂಗ. ಫೈನಲಿ ಈ ಥರ ಆಗಿದೆ. ಇವಾಗ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಕಾಣಿಸತೈತಿ. ಸೊ ಅಗಳೇ ಸ್ಟಾರ್ಟಿಂಗ್ ಹೆಂಗಿತ್ತು ಮತ್ತು ಕ್ಲೀನ್ ಮಾಡಿದ್ಮೇಲೆ ಹೆಂಗೈತಿ ಅಂತ ನೀವು ನೋಡ್ತಿರ್ಬೋದು. ಇಟ್ಸ್ ಲುಕಿಂಗ್ ಸೋ ಗುಡ್. ಇವಾಗ ಎಷ್ಟು ನೀಟ್ ಕ್ಲೀನ್ ಅನ್ಸಾತೈತಿ. ಎನಿವೇಸ್, ನಾನು ಕಸ ಹೊಡ್ಗಾತಿದ್ದೆ, ಇದೆಲ್ಲ ಕ್ಲೀನ್ ಮಾಡ್ಬೇಕಲ್ಲ. ಸೊ ಇಲ್ಲಿದೆಲ್ಲ ಸ್ವಲ್ಪ ತೆಗೆದಿಡಬೇಕು. ಇದೆಲ್ಲ ಸ್ವಲ್ಪ ವೇಸ್ಟೇಜ್ ಐತಿ. ಸೊ ಈ ವೇಸ್ಟೇಜನ್ನೆಲ್ಲ ತೆಗೆದಿಟ್ಟು ಕ್ಲೀನ್ ಮಾಡಿ ವಿಡಿಯೋ ದಿ ಎಂಡ್ ಮಾಡೋಣ. ಎಸ್, ಮುರಿದೋಯ್ತಾ. ಇವಾಗ ವಿಡಿಯೋ ದಿ ಎಂಡ್ ಮಾಡುವ ಸಮಯ. ಆ್ಯಂಡ್ ಐ ಹೋಪ್ ನಿಮಗೆ ವ್ಲಾಗ್, ಈ ವಿಡಿಯೋ, ಇದು ಅರೇಂಜ್ಮೆಂಟ್ ಮಾಡೋ ವಿಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್. ಆ್ಯಂಡ್ ಹೊಸಬ್ರಾಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.